ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ನಮ್ಮ ಹತ್ರ ಇರೋ ಮಟೀರಿಯಲ್ನ ನಾವು ಯೂಸ್ ಮಾಡ್ಕೊಂಡು ಯಾವ ರೀತಿ ನೀಟಾಗಿ ಬ್ಲೌಸ್ ಕಟ್ಟಿಂಗ್ನ ಕಲಿಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಮೊದಲಿಗೆ ಪ್ಲೇನ್ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು ಕಲಿತ ನಂತರ ನಾವು ಲೈನಿಂಗ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸು ಸ್ಟಿಚಿಂಗ್ನ ಕಲಿಯೋಣ. ತುಂಬ ಜನರಿಗೆ ಹೊರಗಡೆ ಹೋಗಿ ಕಲಿಯೋದಕ್ಕೆ ಆಗ್ತಿರಲ್ಲ, ಅಂಥವ್ರಿಗೆ ನಾನು ಯೂಸ್ ಆಗಲಿ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ ನಾನು ಮೊದಲಿಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ನಮಗೆ ಏನೇನು ಮಟೀರಿಯಲ್ ಬೇಕು ಅಂತೇಳಿ ತಿಳಿಸ್ಕೊಡ್ತಾಯಿದ್ದೀನಿ. ತುಂಬ ಸಿಂಪಲ್, ಇವೇನು ನಮಗೇನು ಜಾಸ್ತಿ ಕಾಸ್ಟ್ಲಿ ಏನು ಬೀಳೋದಿಲ್ಲ. ಕಡಿಮೆ ಖರ್ಚಲ್ಲಿ ನಾವು ಕಲಿಯೋಣ. ನೋಡಿ, ಮೊದಲಿಗೆ ನಾವು ನಮ್ಮ ಹತ್ರ ಟೇಪು ಕಂಪಲ್ಸರಿಯಾಗಿ ಏನು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಆಗಲಿ ಯಾವುದೇ ಕಟ್ಟಿಂಗ್ ಮಾಡೋದಕ್ಕೆ ಆಗಲಿ ನಮಗೆ ಕಂಪಲ್ಸರಿಯಾಗಿ ಟೇಪು ಬೇಕು. ನೋಡಿ, ಮೊದಲಿಗೆ ನಾವು ಇಲ್ಲಿ ನಂಬರ್ಸ್ ಕಾಣಿಸ್ತಿದೆಯಲ್ಲ, ಇದನ್ನು ನಾವು ಇಂಚ್ ಅಂತೇಳಿ ಕರಿತೀವಿ. ಅಂದರೆ 1 ಇಂಚು 2 ಇಂಚು ಈ ರೀತಿ ನಾವು ಕನ್ಸಿಡರ್ನ ಮಾಡ್ತೀವಿ. ಮತ್ತು ಈ ಥರ ಇಲ್ಲಿ ಬ್ಯಾಕ್ ಸೈಡ್ ಇರುತ್ತಲ್ಲ, ನಾವು ಇದನ್ನು ಸೆಂಟಿಮೀಟ್ರ್ ಅಂತೇಳಿ ಕನ್ಸಿಡರ್ನ ಮಾಡಬೇಕು. ನೋಡಿ, ನಾವು ಬ್ಲೌಸ್ ಪೀಸ್ ಏನಾದರೂ ಕಟ್ಟಿಂಗ್ ಮಾಡಿಸ್ಕೊಳ್ಳುವಾಗ ಯಾವಾಗಲೂ ಇವಾಗ ನೋಡಿ 80 ಸೆಂಟಿಮೀಟ್ರ್ ಮತ್ತು 90 ಸೆಂಟಿಮೀಟ್ರ್ ಅಂಥೇಳಿ ಕನ್ಸಿಡರ್ ಮಾಡ್ತಿರ್ತೀವಲ್ಲ, ನಾವು ಈ ರೀತಿ ಕನ್ಸಿಡರ್ನ ಮಾಡ್ತೀವಿ. ಮತ್ತು ಯಾವಾಗಲೂ ನಮಗೆ ಮೆಜರ್ಮೆಂಟ್ ತೊಗೊಳ್ಳುವಾಗ ನಮಗೆ ಇಂಚಲ್ಲೇ ನಮ್ಗೆ ಏನಾಗುತ್ತೆ, ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಬಿಗಿನರ್ಸ್ ಇದ್ದರೆ ಈ ರೀತಿ ಸ್ಕೇಲು ಖಂಡಿತವಾಗ್ಲಿ ಒಂದು ಪರ್ಚೇಸ್ ಮಾಡಿ. ಯಾಕಂದರೆ ಸ್ಕೇಲ್ ಇದ್ದರೆ ನಮಗೆ ಮಾರ್ಕಿಂಗ್ ಮಾಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಹಾಗಾಗಿ ಈ ಥರ ಸ್ಕೇಲನ್ನು ನೀವು ಪರ್ಚೇಸ್ ಮಾಡಿ. ಪ್ಲಾಸ್ಟಿಕ್ ಆದರೂ ಪರ್ಚೇಸ್ ಮಾಡಿ, ಇಲ್ಲ ಈ ರೀತಿ ಸ್ಟೀಲ್ ಇರೋದಾದರೂ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಇದಾದ ನಂತರ ಮೇನಾಗಿ ನಾವು ಕತ್ರಿನ ನೀಟಾಗಿ, ಅಂದರೆ ಭಾಳ ಶಾರ್ಪ್ ಇರೋದು ನಮ್ಮ ಹತ್ರ ಇರಬೇಕು. ಇಲ್ಲಾಂದರೆ ಯಾವ ರೀತಿ ಆಗುತ್ತೆ ಅಂತಂದರೆ ಕಟಿಂಗ್ ಮಾಡುವಾಗ ತುಂಬ ನಮಗೆ ಪ್ರಾಬ್ಲಮ್ ಆಗುತ್ತೆ, ಕಚ್ ಥರ ಮಾರ್ಕ್ ಬಂದುಬಿಡುತ್ತೆ. ಹಾಗಾಗಿ ನಾವು ಯಾವ ಕತ್ರೆ ನಾವು ಯೂಸ್ ಮಾಡ್ತಿರ್ತೀವಿ ಅದು ತುಂಬ ಶಾರ್ಪಾಗಿರಬೇಕು. ಆ ಥರದ್ದು ನೀವು ಪರ್ಚೇಸ್ ಮಾಡಿ. ಇದನ್ನು ನಾನು ನಾನು ಮಷಿನ್ ಪರ್ಚೇಸ್ ಮಾಡುವಾಗಲೇ ಈ ರೀತಿ ನಾನು ತೊಗೊಂಬಂದಿದ್ದೆ. ಬಟ್ ಇದು ಯಾಕೋ ತುಂಬ ಇವಾಗ ಜಾಸ್ತಿ ವೇಟ್ ಅನ್ನಿಸ್ತಿತ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ತುಂಬ ಲೈಟ್ ವೇಟ್ ಇದೆ ಮತ್ತು ನೆಕ್ಸ್ಟು ತುಂಬ ಶಾರ್ಪಾಗಿನಿದೆ ಯೂಸ್ ಮಾಡೋದಕ್ಕೆ. ಇವಾಗ ಯಾರಾದರೂ ಬಿಗಿನರ್ಸ್ ತೊಗೊತೀನಿ ಅಂತ ಅನ್ನೋದಾದರೆ ಈ ರೀತಿ ಕತ್ರೆನ ತೊಗೊಳ್ಳಿ, ಇದು ತುಂಬ ನೀಟಾಗಿ ನಿಮಗೆ ಯೂಸ್ ಆಗುತ್ತೆ. ನೋಡಿ, ಇದು ತುಂಬಾ ಭಾರ ಇರೋದ್ರಿಂದ ನೋಡಿ ಇಲ್ಲೆಲ್ಲ ಮಾರ್ಕ್ ಆಗಿದೆ, ಈ ರೀತಿ ಆಗಿಬಿಡುತ್ತೆ. ಇದನ್ನು ತೊಗೊಳ್ಳಿ, ಇದು ತುಂಬ ಲೈಟ್ ವೇಟು ಮತ್ತು ಚೆನ್ನಾಗಿದೆ. ಇಷ್ಟನ್ನೇ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದರೆ, ನಾವು ಮಾರ್ಕಿಂಗ್ ಮಾಡೋದನ್ನ ಯಾವತ್ತೂ ಈ ಥರ ಚಾಪೀಸ್ ತೊಗೊಂಡು ಮಾರ್ಕ್ನ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಚಾಪೀಸ್ ತೊಗೊಂಡು ನಾವು ಮಾರ್ಕ್ ಮಾಡಿದರೆ ಏನಾಗುತ್ತೆ ಅಂತ ಅಂದರೆ, ನಾವು ಮಾರ್ಕಿಂಗ್ ಮಾಡುವಾಗ ನಮಗೆ ಒಂದು ಅಥವಾ 2 ಪಾಯಿಂಟ್ ಏನಾಗ್ಬಿಡುತ್ತೆ, ನಾವು ಮೆಜರ್ಮೆಂಟ್ಗಿಂತ ನಮಗೆ ಜಾಸ್ತಿ ಬಂದುಬಿಡುತ್ತೆ. ನೋಡಿ, ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಒಂದು ವೇಸ್ಟ್ ಪೀಸ್ ನಮ್ಮದು. ನೋಡಿ, ನಾವು ಈ ರೀತಿ ನೋಡಿ ಇಲ್ಲಿ ಲೈನ್ಸ್ನ ಹಾಕುವಾಗ ನೋಡಿ ಈ ರೀತಿ ಹಾಕಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಇದು ರೌಂಡ್ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ನೋಡಿ ಈ ರೀತಿ ನಮಗೆ ಮಾರ್ಕಿಂಗ್ನ ಮಾಡುವಾಗ ಸ್ವಲ್ಪ ಮೆಜರ್ಮೆಂಟ್ ನಮಗೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಈ ರೀತಿ ಮಾರ್ಕರ್ನ ಯೂಸ್ ಮಾಡಿ. ಈ ಥರ ಮಾಡಿದರೆ ಮಾರ್ಕಿಂಗ್ ನಮಗೆ ಕರೆಕ್ಟಾಗಿ ಬರುತ್ತೆ. ತುಂಬ ಏನಿಲ್ಲ, ಇದು ಒಂದು ಬಾಕ್ಸ್ಗೆ ನಾನು 30 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀನಿ. ಇಷ್ಟು ನಾವು ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಮತ್ತು ಮಾರ್ಕಿಂಗ್ ಮಾಡೋದಕ್ಕೆ ಮೇನಾಗಿ ನಮಗೆ ಎಷ್ಟು ಮಟೀರಿಯಲ್ ಬೇಕು. ಮತ್ತು ನೆಕ್ಸ್ಟು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಟೈಲರಿಂಗ್ ಮಷಿನ್ ಇರಬೇಕು. ಮತ್ತು ಪೆಡಲ್ ಮಾಡೋರಿದ್ದರೆ ಪೆಡಲ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಇಲ್ಲ ನಾವು ಕರೆಂಟಿನ ಮಷಿನಲ್ಲಿ ಯೂಸ್ ಮಾಡ್ತೀವಿ ಅನ್ನೋರಿದ್ದರೆ ಕರೆಂಟಿನ ಮಷಿನ್ ಯೂಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ಮುಂದಿನ ವಿಡಿಯೋದಿಂದ ನಿಮಗೆ ಕರೆಕ್ಟಾಗಿ ಮಾರ್ಕಿಂಗ್ನ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮತ್ತು ನೀವು ಮೇನಾಗಿ ಮೆಜರ್ಮೆಂಟ್ ಬ್ಲೌಸ್ ನಮಗೆ ಕರೆಕ್ಟಾಗಿರೋದನ್ನ ತೊಗೊಳ್ಳಿ.
ಯಾಕಂದರೆ ಬಿಗಿನರ್ಸ್ಗೆ ಫಸ್ಟ್ಗೆ ಬಾಡಿ ಮೆಜರ್ಮೆಂಟು ತೊಗೊಳೋದಕ್ಕೆ ಬರ್ತಾ ಇರಲ್ಲ. ಅಂಥವ್ರು ಏನು ಮಾಡಿ ಅಂತಂದರೆ ನೀವು ಯಾವ ಬ್ಲೌಸ್ ಇವಾಗ ಈ ಪ್ರೆಸೆಂಟ್ ನಿಮಗೆ ವೇರ್ ಮಾಡೋದಕ್ಕೆ ಯಾವ್ದು ಬ್ಲೌಸು ಕರೆಕ್ಟಾಗಿದೆ ಅದನ್ನು ನೋಡಿ ನೀವು ಆ ಬ್ಲೌಸ್ನ ಮೆಜರ್ಮೆಂಟಿಗೆ ಅಂತೇಳಿ ತೊಗೋರಿ. ಮತ್ತು ನೆಕ್ಸ್ಟು ಕಾಟನ್ ಪೀಸ್ನ ತೊಗೊಳ್ಳಿ. 1ನೇ ಬ್ಲೌಸು ಮತ್ತು 2ನೇ ಬ್ಲೌಸು ನಾವು ಸ್ಟಿಚ್ ಮಾಡಬೇಕಾದ್ರೆ ಮೇಯ್ನಾಗಿ ನಾವು ಕಾಟನ್ ಪೀಸ್ ತೊಗೊಂಡು ಮಾಡಿರಿ. ಅಂದರೆ ನಿಮಗೆ ಒಂದು ಸಾರಿ ಗ್ರಿಪ್ ಸಿಗುತ್ತೆ. ಹಾಗಾಗಿ ಕಾಟನ್ ಪೀಸ್ ಬಟ್ಟೆನ ತೊಗೊಳ್ಳಿ. ಪಾಲಿಸ್ಟರ್ ಈ ರೀತಿ ಯೂಸ್ ಮಾಡೋದ್ರಿಂದ ಫಸ್ಟ್ಗೆ ಅದೆಲ್ಲ ಬಟ್ಟೆ ಜಾಸ್ತಿ ಜಾರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ. ಬಿಗಿನರ್ಸು ಎರಡು ಬ್ಲೌಸ್ ಮುಗಿಯೋವರೆಗೆ ನೀವೇನು ಮಾಡಿ ಕಾಟನ್ ಬಟ್ಟೆನ ಯೂಸ್ ಮಾಡಿ ನೆಕ್ಸ್ಟ್ ಬೇಕಾದರೆ ಕಾಮನ್ನಾಗಿ ಸ್ಟಿಚ್ ಮಾಡುವಂದರೆ ಇಷ್ಟು ನಿಮಗೆ ಕರೆಕ್ಟಾಗಿ ನಮಗೆ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಮೆಜರ್ಮೆಂಟಿಗೆ ಕಟಿಂಗ್ ಮಾಡೋದಕ್ಕೆ ನಮಗೆ ಇಷ್ಟು ಮಟೀರಿಯಲ್ ಬೇಕಾಗುತ್ತೆ. ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಿಂದ ಬ್ಲೌಸ್ ನಾವು ಮೆಜರ್ಮೆಂಟ್ನ ಯಾವ ರೀತಿ ತೊಗೋಬೇಕು ಮತ್ತು ಯಾವ ರೀತಿ ಮಾರ್ಕ್ ಮಾಡಬೇಕು ಮತ್ತು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂಥೇಳಿ ಎಲ್ಲನೂ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಇದನ್ನು ಈ ರೀತಿ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಯಾವುದೇ ರೀತಿ ನಿಮಗೆ ಅಂದರೆ ಕಟಿಂಗ್ ಕಲಿಯುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನೀಟಾಗಿ ಅರ್ಥ ಆಗುತ್ತೆ ಅಂಥೇಳಿ ನಾನು ಇವಾಗ ಬ್ಲೌಸ್ ಪೂರ್ತಿಯಾಗಿ ಒಂದು ಬ್ಲೌಸ್ ಕಟಿಂಗ್ ಮಾಡಿ ಪೂರ್ತಿ ಸ್ಟಿಚಿಂಗ್ ಮಾಡೋವರೆಗೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತೀನಿ. ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ನಾನು ಕಟಿಂಗ್ನ ತಿಳಿಸ್ಕೊಡ್ತೀನಿ. ನಾನು ಬಟ್ಟೆ ಮೇಲೇ ಕಟಿಂಗ್ ತಿಳಿಸ್ತೀನಿ. ಯಾಕಂದರೆ ಪೇಪರಲ್ಲಿ ತಿಳಿಸಿದ್ರೆ ಅದು ಪೂರ್ತಿ ದೊಡ್ಡದಿರಲ್ಲ. ಹಾಗಾಗಿ ಮಾರ್ಕಿಂಗ್ ಎಲ್ಲ ಮಾಡೋದಕ್ಕೆ ಕರೆಕ್ಟಾಗಿ ಬರೋದಿಲ್ಲ. ಬ್ಲೌಸ್ ಪೀಸಲ್ಲೇ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.